2025ನೇ ಸಾಲಿನ ಅಗ್ನಿವೀರ್ ಅಂದರೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವಾಗ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಉಂಟಾಗ್ತಾ ಇದೆ. ಏನಪ್ಪ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಕ್ಲಾಸ್ 10th ಮೆಟ್ರಿಕ್ ಪಾಸ್ ವಿತ್ 45% ಮಾರ್ಕ್ಸ್ ಅಗ್ರಿಗೇಟ್ ಆಫ್ 5 ಬೇಸಿಕ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಇಯರ್ ನಾವು ಏನು ಮಾಡ್ತಾ ಇದ್ವಿ ಅಂದರೆ SSLCಯಲ್ಲಿರುವಂತಹ 6 ವಿಷಯಗಳನ್ನು ಇಲ್ಲಿ ಎಂಟರ್ ಮಾಡಿ ಅವು ಮಾರ್ಕ್ಸನ್ನು ನಾವು ಎಂಟರ್ ಮಾಡ್ತಾ ಇದ್ವಿ. ಬಟ್ ಇವಾಗ 5 ಅಂದರೆ 5 ಬೇಸಿಕ್ ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ಅಂದರೆ 6 ಸಬ್ಜೆಕ್ಟ್ನಲ್ಲಿ ಒಂದು ಸಬ್ಜೆಕ್ಟನ್ನು ನಾವು ಬಿಡಬೇಕಾಗತ್ತೆ. ಆ ಒಂದು ಸಬ್ಜೆಕ್ಟ್ ಯಾವುದನ್ನು ಬಿಡಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಲಾಸ್ಟ್ ಇಯರ್ ನಾವು ನೋಡ್ತಾ ಇದ್ವಿ 6 ವಿಷಯಗಳನ್ನು SSLCಯಲ್ಲಿರುವಂತಹ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಈ 6 ಸಬ್ಜೆಕ್ಟ್ಗಳ ಒಂದು ಮಾರ್ಕ್ಸನ್ನು ಎಂಟರ್ ಮಾಡ್ತಾ ಇದ್ವಿ. ಬಟ್ ಈ ಸಲ ಆಯ್ತಲ್ಲ 5 ಬೇಸಿಕ್ ಸಬ್ಜೆಕ್ಟನ್ನು ಎಂಟರ್ ಮಾಡೋದಿದೆ. ಆ 5 ಬೇಸಿಕ್ ಸಬ್ಜೆಕ್ಟ್ಗಳು ಯಾವುವು ಅಂದರೆ ಇಲ್ಲಿದೆ, ನೋಡ್ತಾ ಇರ್ಬೋದು ನೀವು. ಫಾರ್ ಅಪ್ಲಿಕೇಶನ್ ಲೈಕ್ ಇಂಡಿಯನ್ ಆರ್ಮಿ ಅಗ್ನಿವೀರ್ 2025 5 ಬೇಸಿಕ್ ಸಬ್ಜೆಕ್ಟ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್, ಅದೇ ರೀತಿ ಮ್ಯಾಥಮೆಟಿಕ್ಸು, ಸೈನ್ಸ್, ಸೋಷಿಯಲ್ ಸೈನ್ಸ್. ಥರ್ಡ್ ಲ್ಯಾಂಗ್ವೇಜ್ ಐತಲ್ಲ ಇದನ್ನು ಕನ್ಸಿಡರ್ ಮಾಡೋದಿಲ್ಲ. ಸೊ ಐತಲ್ಲ ನಾವು ಥರ್ಡ್ ಲ್ಯಾಂಗ್ವೇಜ್ ಯಾವುದಿದೆಯಲ್ಲ, ನಮ್ಮ ಒಂದು SSLC ಕಂಪ್ಲೀಟ್ ಮಾಡಿರ್ತಾರಲ್ಲ SSLCಯಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಯಾವುದಿದೆಯಲ್ಲ ಅದನ್ನು ಬಿಟ್ಟು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಇವು ಎರಡನ್ನ ಮಾರ್ಕ್ಸನ್ನು ಎಂಟರ್ ಮಾಡಬೇಕಾಗತ್ತೆ. ಅದೇ ರೀತಿ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸನ್ನು ಕಂಪಲ್ಸರಿಯಾಗಿ ನೀವು ಎಂಟರ್ ಮಾಡಬೇಕಾಗತ್ತೆ. ಬಹಳಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಯಾವುದು ಅವರ 6 ಸಬ್ಜೆಕ್ಟ್ಗಳಲ್ಲಿ ಯಾವುದು ಕಡಿಮೆ ಮಾರ್ಕ್ಸನ್ನು ಅವರು ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರಲ್ಲ ಆ ಒಂದು ಸಬ್ಜೆಕ್ಟನ್ನು ಬಿಟ್ಟು ಮಿಕ್ಕಿದ 5 ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ಎಂಟರ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಮಾಡ್ತಾ ಇರುವುದೈತಲ್ಲ ಅದು ಕಂಪ್ಲೀಟಾಗಿ ರಾಂಗ್ ಇರೋದರಿಂದ ಆ ರೀತಿ ಯಾರೂ ಮಾಡಬೇಡಿ. ಮುಂದೆ ನಿಮಗೆ ಬಹಳ ತೊಂದರೆ ಆಗುತ್ತದು. ಏನಪ್ಪ ಅಂದರೆ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸು ಕಡಿಮೆ ಮಾರ್ಕ್ಸ್ ಅಂತ ಇರೋದಿಲ್ಲ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಅದೇ ರೀತಿ ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಈ 5 ಸಬ್ಜೆಕ್ಟ್ಗಳು ನಿಮ್ಮ ಬೇಸಿಕ್ ಸಬ್ಜೆಕ್ಟ್ಗಳಾಗಿದ್ದು ಆ ಬೇಸಿಕ್ಸ್ 5 ಸಬ್ಜೆಕ್ಟ್ಗಳ ಒಂದು ಮಾರ್ಕ್ಸನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ನೀವು. ಈ ಒಂದು ವಿಡಿಯೋದಲ್ಲಿ ನಾನು 5 ಸಬ್ಜೆಕ್ಟ್ಗಳ ಮಾರ್ಕ್ಸನ್ನು ಎಂಟರ್ ಮಾಡಿ ಸೇವ್ ಅಂತ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ನೀವು ಇಂಡಿಯನ್ ಆರ್ಮಿ ಅಗ್ನಿವೀರ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ರೀತಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಏನಪ್ಪ ಅಂದರೆ ಇದರ ಬಗ್ಗೆ ಮತ್ತೆ ಏನಾದರೂ ನಿಮಗೆ ತೊಂದರೆ ಇದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳನ್ನು ನೋಡೋಕ್ಕೆ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.